ಹೆಮ್ಮೆ ಎನಿಸಿಕೊಂಡ ಸುನಿತಾ ವಿಲಿಯಮ್ಸ್ ರವರು ತಮ್ಮ ಸತತ 9 ತಿಂಗಳ ಕಾಲ ಬಾಹ್ಯಾಕಾಶ ಪಯಣವನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಈ ಪಯಣ ಅಷ್ಟು ಸುಲಭವಾದದ್ದಲ್ಲ. ಇಷ್ಟು ದಿನಗಳ ಕಾಲ ಸತತ ಸುನಿತಾ ವಿಲಿಯಮ್ಸ್ ರವರು ಅಂತರಿಕ್ಷದಲ್ಲಿ ಯಾವೆಲ್ಲ ಸಾಧನೆ ಮಾಡಿದ್ರು, ಅವರಿಗೆ ಮುಂದಾಗುವ ಸವಾಲುಗಳೇನು ತಿಳಿಯೋಣ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಅದು 2024 ಜೂನ್ 5ರಂದು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಗಗನನೌಕೆಯಲ್ಲಿ ISSಗೆ ತೆರಳಿದ್ದ ಸುನಿತಾ ಹಾಗೂ ಸಹೋದ್ಯೋಗಿ ಬುಚ್ ವಿಲ್ಮೋರ್ ರವರು 8 ದಿನಗಳ ಕಾಲ ಸಂಶೋಧನಾ ಕಾರ್ಯ ಮುಗಿಸಿಕೊಂಡು ಮತ್ತೆ ಭೂಮಿಗೆ ಮರಳಬೇಕಿತ್ತು. ಆದರೆ ಗಗನನೌಕೆಯಲ್ಲಿ ಕಾಣಿಸಿಕೊಂಡ ಹೀಲಿಯಂ ಸೋರಿಕೆ ಮತ್ತು ತಾಂತ್ರಿಕ ದೋಷದಿಂದ ಮರಳಿ ಬರಲು ಸಾಧ್ಯವಾಗಲಿಲ್ಲ. ಇದನ್ನು ತಿಳಿದ ಭಾರತೀಯರಲ್ಲದೆ ಪ್ರಪಂಚಾದ್ಯಂತ ಸುನಿತಾ ಮತ್ತು ವಿಲ್ಮೋರ್ ರವರು ಭೂಮಿಗೆ ಬರುವುದಿಲ್ಲ, ಅವರು ಅಲ್ಲಿ ಸಾವನ್ನಪ್ಪುತ್ತಾರೆ ಎಂದು ಇಲ್ಲ ಸಲ್ಲದ ಊಹಾಪೋಹಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ನಾವು ನೀವೆಲ್ಲ ಈ ಸುದ್ದಿ ಕೇಳಿದ್ದೇವೆ ಸ್ನೇಹಿತರೆ. ಅದು ನಿಜಕ್ಕೂ ಶುದ್ಧ ಸುಳ್ಳು ಸುದ್ದಿ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಅಂಜದೆ ಸುನಿತಾ ವಿಲಿಯಮ್ಸ್ ಸಮರ್ಥವಾಗಿ ಎದುರಿಸಿದ ಒಬ್ಬ ದಿಟ್ಟ ಮಹಿಳಾ ವಿಜ್ಞಾನಿ. ತಮ್ಮ ಗಗನನೌಕೆಯಲ್ಲಿ ತಾಂತ್ರಿಕ ದೋಷದಿಂದ ಕೆಟ್ಟರೂ ಧೃತಿಗೆಡದೆ ಬಸವಣ್ಣನವರ ನುಡಿಯಂತೆ ಕಾಯಕವೇ ಕೈಲಾಸವೆನ್ನೋ ಹಾಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ತಾಂತ್ರಿಕ ವಿಭಾಗದ ಅನೇಕ ಬಿಡಿ ಭಾಗಗಳನ್ನು ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. 90 ಗಂಟೆಗಳ ಕಾಲ ಸಂಶೋಧನೆ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಸ್ಪೇಸ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಟೆಕ್ನಿಕಲ್ ಡೆಮೋ ನೀಡಿದ್ದಾರೆ. ಆದ್ದರಿಂದಲೇ ಇವರಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಜವಾಬ್ದಾರಿಯನ್ನು ನೀಡಿದ್ದರು ಉನ್ನತ ಮೂಲಗಳು. ಸ್ನೇಹಿತರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ISS ಇದು ಬಾಹ್ಯಾಕಾಶದಲ್ಲಿ ಚಿಕ್ಕದಾಗಿರುವುದಿಲ್ಲ, ಫುಟ್ಬಾಲ್ ಮೈದಾನದಷ್ಟೇ ದೊಡ್ಡದಾಗಿರುತ್ತೆ. ಇಲ್ಲಿ ಸಂಶೋಧನಾ ಕಾರ್ಯ ನಿಜಕ್ಕೂ ಒಂದು ಸವಾಲೇ ಸರಿ. ಈ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ 408 ಕಿಲೋಮೀಟರ್ ದೂರದಲ್ಲಿದೆ. ಭೂಮಿಯ ಸುತ್ತ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತದೆ. ಅಂದರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಸುನಿತಾ ವಿಲಿಯಮ್ಸ್ 24 ಗಂಟೆಗಳಲ್ಲಿ 16 ಬಾರಿ ಸೂರ್ಯೋದಯ, 16 ಬಾರಿ ಸೂರ್ಯಾಸ್ತ ನೋಡಿದ್ದಾರೆ. ಅಂದರೆ ಅಲ್ಲಿನ ಕಾರ್ಯ ನಾವು ನೀವು ಊಹಿಸೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇಂತಹ ದಿಟ್ಟ ಮಹಿಳೆ ಸುನಿತಾ ವಿಲಿಯಮ್ಸ್ ಇವರು ನಮ್ಮ ಬಾಹ್ಯಾಕಾಶದಲ್ಲಿದ್ದರು. ನಮ್ಮ ಭಾರತೀಯ ಸಂಸ್ಕೃತಿ ಮರೆತಿದ್ದಲ್ಲ ಸ್ನೇಹಿತರೆ. ದೀಪಾವಳಿ, ಕ್ರಿಸ್ಮಸ್ಗೆ ಭಾರತೀಯರೆಲ್ಲರಿಗೂ ಶುಭಾಶಯ ಅಲ್ಲಿಂದಲೇ ಕೋರಿದ್ದರು. 2024ರ ಒಲಿಂಪಿಕ್ ಅಭ್ಯರ್ಥಿಗಳಿಗೆ ಅಲ್ಲಿಂದಲೇ ಶುಭವಾಗಲಿ ಎಂದು ಹಾರೈಸಿದ್ದರು. ಈಗ ಬಾಹ್ಯಾಕಾಶ ನೌಕೆಯಿಂದ ಭೂಮಿಗೆ ಬಂದಿದ್ದಾರೆ. ಇವರಿಗಾಗುವ ಈಗಿನ ಪರಿಸ್ಥಿತಿ ತುಂಬಾ ಸೂಕ್ಷ್ಮ ಮತ್ತು ಗಂಭೀರ ಸ್ನೇಹಿತರೆ. ಬಾಹ್ಯಾಕಾಶದಲ್ಲಿ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಸತತ 9 ತಿಂಗಳ ಕಾಲ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ರವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದು ಈಗ ಭೂಮಿಗೆ ಬಂದ ಮೇಲೆ ಬೋನ್ ಲಾಸ್ ಮತ್ತು ಮಸಲ್ ಪೇನ್ ಹೆಚ್ಚು ಉಂಟಾಗುತ್ತದೆ. ಪ್ರಸ್ತುತ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಇವರ ದೇಹ, ಮೂಳೆ ಮತ್ತು ಮಾಂಸ ಇಲ್ಲಿನ ಸ್ಥಿತಿಗೆ ಒಗ್ಗಿಕೊಳ್ಳಲು ದಿನಗಳಾಗಬಹುದು, ತಿಂಗಳುಗಳಾಗಬಹುದು ಅಥವಾ ವರ್ಷಗಳಾಗಬಹುದು ಸ್ನೇಹಿತರೆ. ಅದೇನೇ ಇರಲಿ ಸ್ನೇಹಿತರೆ, ಸ್ಪೇಸ್ನಲ್ಲಿ ಇಂತಹ ದೊಡ್ಡ ಸಾಧನೆ ಮಾಡಿ ಭೂಮಿಗೆ ಮರಳಿದಂಥ ಸುನಿತಾ ವಿಲಿಯಮ್ಸ್ ಮತ್ತು ಅವರ ತಂಡದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.